ಈಗಾಗಲೇ ದಲಿತ, ಲಿಂಗಾಯತ ಆಯ್ತು. ಡೆಫಿನೆಟ್ಲಿ ಮೂರನೇ ಒಂದು ವ್ಯಕ್ತಿ ಯಾವ ಸಮುದಾಯಕ್ಕೆ ಸೇರಿದವರಾಗಿರಬಹುದು, ಅದು ಅಲ್ಪಸಂಖ್ಯಾತರಲ್ಲದೆ ಬೇರಾರು ಅಲ್ಲ. ಬಿಕಾಸ್ ದಾವಣಗೆರೆ, ದಕ್ಷಿಣ ಬಾಗಲಕೋಟೆ ಉಪಚುನಾವಣೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಸಿಕ್ಕಾಪಟ್ಟೆ ಕಾಂಗ್ರೆಸ್ ಪಾರ್ಟಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾಕೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಅದಾದ ಮೇಲೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಬಹಳಷ್ಟು ಪ್ಲಾನ್ ಮಾಡ್ತು ಕಾಂಗ್ರೆಸ್. ಆದ್ರೂ ಅಲ್ಲಲ್ಲಿ ಒಂದಿಷ್ಟು ವಿರೋಧಗಳು ಇವೆ. ಹೀಗಾಗಿ ಈಗ ಏನು ಬದಲಾವಣೆಯ ಪರ್ವ ಇದೆ, ಆ ಬದಲಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಯನ್ನ ಡಿಸಿಎಂ ಮಾಡುವಂತಹ ಚಾನ್ಸಸ್ ಇದೆ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಬನ್ನಿ ನೋಡೋಣ. ಯುಟಿ ಖಾದರ್, ಎಸ್, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ಯುಟಿ ಖಾದರ್. ಐ ಥಾಟ್ ಜಮೀರ್ ಅಹಮದ್ ಖಾನ್, ಬಟ್ ಜಮೀರ್ ಅಹಮದ್ ಖಾನ್ ಈಗಾಗಲೇ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಯಾವಾಗ ಯುಟಿ ಖಾದರ್ ಅವ್ರನ್ನ ಸ್ಪೀಕರ್ ಮಾಡಿದ್ರು ಆಗ ಅವರು ಒಂದ್ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದು ಕೂಡ ಉಂಟು. ಯುಟಿ ಖಾದರ್ ಎಲ್ಲರಿಗೂ ಕೂಡ ಒಪ್ಪಬಹುದಾದಂತಹ ಫೇಸ್. ಜಮೀರ್ ಅಹಮದ್ ಖಾನ್, ಡಿ.ಕೆ. ಶಿವಕುಮಾರ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಆಗಾಗ್ಗೆ ಒಂದ್ ಸ್ವಲ್ಪ ನಾಲಿಗೆ ಹರಿಬಿಟ್ಟು ಮಾತಾಡಿದ್ರು. ಅದು ಅವ್ರಿಗೆ ಮೈನಸ್ ಆಗುವಂತಹ ಸಾಧ್ಯತೆ